ಕಣಪ್ಪ ದೃಷ್ಟಿ ತೆಗೆದು ನೀಡ್ಗೆ ಬಿಡುದ್ರಪ್ಪ. ನೀನ್ ಹಿಂದೋಗು ಅಪ್ಪ. ನೀನೇ ಮೊದಲನೇ ಬೋಣಿ ಮಾಡಪ್ಪ. ತಗೋ ತಾಯಿ. ಬೋಣಿ ಆಯ್ತು. ಬರೇ ರಂಗನಾಯ್ಕಿ. ಬಾ ತರ ಬಾ ತಿರುಗು. ಶಾಂತಮ್ನವ್ರು ನಾಚ್ಕೋತಾ ಇದಾರೆ. ಅವತ್ತು ಅವಳಿಗೆ ಕೊಟ್ಟಿದ್ ಸಾಕಾಗಿಲ್ಲ ಅನ್ಸತ್ತೆ. ಹೆಂಗ್ ಕೆಕ್ಕುಸ್ಕೊಂಡ್ ನೋಡ್ತಾ ಇದ್ದಾಳೆ ನೋಡು. ಇವತ್ತು ಕೊಟ್ಬಿಡೋಣ. ಬೇಡ ಎಲ್ರೂ ಇದಾರೆ. ನಾನು ನೋಡ್ತೀನಿ. ಸರ್ ತುಂಬಾ ಥ್ಯಾಂಕ್ಸ್ ಸರ್. ನಿಮ್ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಇದ್ರಲ್ಲಿ ಏನಿದೆಯಮ್ಮ, ಎಲ್ಲ ನಿಮ್ ಟ್ಯಾಲೆಂಟ್ ಅಷ್ಟೇ. ಮನೋಜ್ ನನ್ ಜೊತೆಲಿ ಬನ್ನಿ. ನಾನಾ? ಮನೋಜ್ ನೀವೇ ತಾನೆ? ಹೌದೌದು, 5 ಡಿಗ್ರಿ ಮನೋಜ್ ನಾನೇ. ಆಯ್ತು ಬನ್ರಿ. ಏನ್ ಹೇಳಿ ಸರ್? ರೋಹಿಣಿ ಅವರು ಎಲ್ಲಾ ವಿಷಯ ಹೇಳಿದ್ದಾರೆ. ನಿಮ್ ಫ್ಯಾಮಿಲಿಯಲ್ಲಿ ಏನ್ ಸಮಸ್ಯೆ ನನಗೆ ಗೊತ್ತಿಲ್ಲ, ಆದ್ರೆ ಈ ಆರ್ಡರ್ನ ನರ್ತಕಿ ಮೇಡಮ್ ಅವ್ರು ಕೊಟ್ಟಿದ್ರು. ನಿಮ್ ಆಟಿಟ್ಯೂಡ್ ನೋಡಿ ನಾನೇ ಆರ್ಡರ್ನ ಕ್ಯಾನ್ಸಲ್ ಮಾಡಿದ್ದೆ. ಬಟ್ ನಿಮ್ ವೈಫ್ ಬಂದು ನನ್ನ ಹತ್ರ ಕಣ್ಣೀರ್ ಹಾಕೊಂಡ್ ಕೇಳ್ಕೊಂಡ್ರು, ಈ ಆರ್ಡರ್ನ ನನ್ ಗಂಡನ ಕೊಡಿ ಅಂತ ಹೇಳಿ ಬೇಡ್ಕೊಂಡ್ರು. ಸರ್ ಇವನು ಅವ್ಳ ಗಂಡ. ಸುಮ್ನಿರಿ. ಆ ಡಿಸ್ಪ್ಯೂಟ್ ಬಗ್ಗೆ ನನಗೆ ಗೊತ್ತಿಲ್ಲ ಇವ್ರೆ. ನಾನೇನ್ ಹೇಳ್ಬೇಕು ಅನ್ಸುತ್ತೆ ಅದನ್ನ ಹೇಳ್ಬಿಡ್ತೀನಿ. ಮನೋಜ್, ಇಂತ ಎಂತಿ ಸಿಗೋದಕ್ಕೆ ನೀವು ಪುಣ್ಯ ಮಾಡಿದ್ರಿ ನೋಡಿ. ನಿಮ್ ಮಿಸ್ಸಸ್ ಕೇಳ್ಕೊಂಡ್ರು ಅಂತ ಹೇಳಿ 60 ಮನೆಗೆ AC, ಫ್ರಿಡ್ಜು, ಫ್ಯಾನು ಕೊಡುವಂತ ಕೆಲಸನ ಕೊಡ್ತಾ ಇದ್ದೀನಿ. ಸರ್ ನಿಜನಾ ಸರ್? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆದ್ರೆ ಒಂದ್ ಕಂಡೀಷನ್. ಏನ್ ಸರ್ ಅದು? ನಿಮ್ ಬಿಸ್ನೆಸ್ ಅಲ್ಲಿ ರೋಹಿಣಿ ಅವರು ಪಾರ್ಟ್ನರ್ ಆಗಿರ್ತಾರೆ. ಓಕೆನಾ ಮನೋಜ್? ಮನೋಜ್ ಓಕೆ ಸರ್, ಓಕೆ. ಒಂದ್ ಕೆಲಸ ಮಾಡಿ, ನಾಳೆ ನಾಡಿದ್ರಲ್ಲಿ ನನ್ನ ಆಫೀಸಿಗೆ ಬಂದು ಮೀಟ್ ಮಾಡಿ. ಸರಿ, ನಾನು ಹೊರಡ್ತೀನಿ. ರೋಹಿಣಿ ಬರ್ತೀನಮ್ಮ. ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಅಲ್ಲ ಸರ್ ಸುಮ್ನಿರು. ಸರಿ, ನಾನೇನ್ ಬರ್ತೀನಿ. ಮನೋಜ್, ನಾನ್ ಯಾವತ್ತೂ ನಿಮಗ್ ಒಳ್ಳೇದೇ ಬಯಸ್ತೀನಿ. ಈಗ ನಾನ್ ನಿಮ್ಗೆ ಬರೀ ಬಿಸ್ನೆಸ್ ಪಾರ್ಟ್ನರ್ ಅಷ್ಟೇ ಅಲ್ಲ, ಯಾವತ್ತೇ ಆದ್ರೂ ನಿಮ್ ಲೈಫ್ ಪಾರ್ಟ್ನರ್ ನಾನೇ. ಅದನ್ನ ಯಾರು ಬದಲಾಯಿಸ. ಬಾಯ್ ಮನೋಜ್. ಮನೋಜ, ಅವಳು ಬಿಸ್ನೆಸ್ ಪಾರ್ಟ್ನರ್ ಆಗ್ತಾರೆ. ನೀನ್ ಯಾಕೋ ಸುಮ್ನಿದ್ದೆ? ಆಗಲ್ಲ ಅಂತ ಹೇಳ್ಬೇಕಿತ್ತು ತಾನೆ. ಅವಳ ಹೊಟ್ಟೆ ಸಾಲ ಎಷ್ಟಿದೆ ಗೊತ್ತಾ? ಯಾರು ತೀರ್ಸೋದು ಅದನ್ನ? ಹಾಗಂತ ಅವಳು ನಿನ್ ಜೊತೆ ಕೆಲಸ ಮಾಡಿದ್ರೆ ಅವಳು ನಿನ್ ಬುಟ್ಟಿಗೆ ಹಾಕೊಂಡ್ಬಿಡ್ತಾಳೆ. ನಾನು ಬುಟ್ಟಿಗೆ ಹಾಕೊಳ್ಳೋದು ನಾನು ಮಾವನಣ್ಣ. 5 ಡಿಗ್ರಿ ಮನೋಜ ಕಮ್ ಫೇಮಸ್ ಬಿಸ್ನೆಸ್ ಮ್ಯಾನ್. ನೋಡ್ ಮಮ್ಮಿ, ನನ್ನ ಕಾನ್ಸಂಟ್ರೇಷನ್ ಏನಿದ್ರು ಕೆಲ್ಸದ ಮೇಲೆ ಇರುತ್ತೆ. ಯು ಡೋಂಟ್ ವರಿ. ಅಲ್ಲ ಕಣ, ಅವಳು ಸರಿ ಇಲ್ಲ. ನಾನ್ ಸರಿ ಇದೀನಲ್ಲ. ಸರಿ ಇದನ್ನೆಲ್ಲ ಮನೇಲಿ ಮಾತಾಡ್ಕೋಣ, ಎಲ್ರ ಮುಂದೆ ಎಲ್ಲ ಬೇಡ. ನಡಿಯಪ್ಪ ಕುಡಿಯ ನೋಡಿನ ಕೆಲಸ ಏನೋ ಇವನ್ನೆಲ್ಲ ಮನೆ ಹತ್ರ ಬಿಟ್ಟು ಬರ್ತೀನಿ. ನೀನು ಗ್ಯಾರೇಜ್ ಹೋಗಿರು, ನೀತು ಒಂದು ವಾರ್ನಿಂಗ್ ಕೊಟ್ಟು ಬರೋಣ. ಸರಿ, ಗಾಡಿ ತೆಗಿ. ಚಿಕ್ಕ ಮೇಡಮ್, ದೊಡ್ಡ ಮೇಡಮ್ ಇದಾರಾ? ಮೇಡಮ್ ಊಟ ಮಾಡ್ತಾ ಇದಾರೆ, ವಿಚಾರಿಸ್ಕೊಂಡ್ ಬರ್ತೀನಿ ತಾಳಿ. ಮಮ್ಮಿ, ಇವ್ರು ನಿಜವಾಗ್ಲೂ ನಮ್ ಕೇಸ್ನ ಗೆಲ್ತಾರ? ಯಾಕೋ ಹಿಂಗ್ ಕೇಳ್ತಿದ್ಯಾ? ಇನ್ನೇನ್ ಮಮ್ಮಿ, ಇವ್ರು ಯಾವಾಗ ನೋಡಿದ್ರು ಊಟ, ತಿಂಡಿ, ಕಾಫಿ, ಬನ್ನು, ಸೀರೆ, ಐರನ್ ಅಂತ ಮಾತಾಡ್ತಾನೆ ಇರ್ತಾರೆ. ಅಲ್ಲ, ನಮ್ ಕೇಸ್ ಬಗ್ಗೆನೂ ಅಷ್ಟೆಷ್ಟು ಮಾತಾಡ್ಬೇಕಲ್ವಾ? ಸುಮ್ನಿರು ಆತದವನೇ. ಕ್ಯಾಮ್ರಾನ ಮೈಕು ಇದ್ದತ್ತು ಎಲ್ಲ ಕೇಳಿಸ್ಕೊಂಡಲ್ವಾ ಅವರು? ಸುಮ್ನಿರ. ಹೋಗಪ್ಪ, ಯಾಕೋ ಈ ಲೈಫೇ ಚೆನ್ನಾಗಿಲ್ಲ. ಮೇಡಮ್ ಕರಿತಾ ಇದಾರೆ, ಹೋಗಿ. ಊಟ ಮಾಡ್ತಾ ಇದಾರೆ ಅಂದ್ರೆ ಪರವಾಗಿಲ್ಲ, ಹೋಗಿ. ಹೌದಾ? ಗಾಡಿ ರೋಟಿ ಸಾಕು. ಕೃಷ್ಣ ಮೇಡಮ್ ನಮಸ್ತೆ. ಬನ್ರಿ. 5 ಡಿಗ್ರಿ ಮನೋಜ್, ಕೂತ್ಕೊಳ್ಳಿ. ಥ್ಯಾಂಕ್ಸ್ ಮೇಡಮ್. ಇದುವರೆಗೂ ನನ್ನನ್ನು ಯಾರು ಫುಲ್ ಹಿಡಿದು ಕರೆದೇ ಇರ್ಲಿಲ್ಲ. ಹೆಂಗ್ ನಾವು? ನೀವು ಬಿಡಿ ಮೇಡಮ್, ನೀವು ಸೂಪರ್. ನೋಡಿ, ನಾನು ಟೈಮಿಗೆ ಸರಿಯಾಗಿ ಊಟ ಮಾಡ್ಬೇಕು. ಇದು ನನ್ನ ಹಸ್ಬೆಂಡ್ ಆರ್ಡರ್ ಅಲ್ವಾ? ಆರೋಗ್ಯವೇ ಭಾಗ್ಯ. ಸಾರ್, ತುಂಬಾ ಲವ್ ಮಾಡ್ತೀರಾ ಹೆಂಡತಿನ? ಮತ್ತೆ ಹೆಂಡತಿನ ಪ್ರೀತಿ ಮಾಡದಿರೋ ಗಂಡ ಹೇಗಾಗ್ತಾನೆ? ಮುಂದಿನ ಜನ್ಮದಲ್ಲೂ ನಾವಿಬ್ರು ಗಂಡ ಹೇಳ್ತೀನಿ. ಈ ಜನ್ಮದಲ್ಲಿ ರಾಮ ಕೃಷ್ಣ ಅಂತ ಹೆಸರು ಇಟ್ಕೊಂಡಿದೀವಿ. ಮುಂದಿನ ಜನ್ಮದಲ್ಲಿ ನಾನು ಆರೋಗ್ಯ, ಇವ್ರ ಭಾಗ್ಯ. ಆರೋಗ್ಯವೇ ಭಾಗ್ಯ. ಈಗ ನೋಡ್ಕೊಳ್ತೀನಿ ನಾನು ಇವಳನ್ನ. ಲವ್ ಯು ರಾಮ. ನಾನೇ ಜಾಸ್ತಿ ಲವ್ ಮಾಡೋದು. ಅಯ್ಯೋ, ಇರ್ಲಿ. ಅದು ನಾವ್ ಬಂದ ಕಾರಣ. ರಸಂ ಮಾತ್ರ ಸಕ್ಕವಾಗಿದಾರಮ್ಮ. ಹೌದು ಮೇಡಮ್, ಸಿಕ್ಕಾಬಡೆ ದಮ್ ಅಂತ ಇದೆ. ನಿಮ್ದು ಊಟ ಆಯ್ತಾ? ಮಾಡ್ತೀವಿ ಮೇಡಮ್. ಪ್ಲೇಟ್ ಹೋಗಿ ಹೊರಗಡೆ ಮಾಡ್ಕೊಂಡ್ ಬಂದ್ಬಿಡಿ. ಇಲ್ಲ ಮೇಡಮ್, ನಾವು ಹೋಗ್ತಾ ಊಟ ಮಾಡ್ಕೊಂಡು ಹೋಗ್ತೀವಿ. ನಾವು ಬಂದ ಕಾರಣ ಈಗ ನನ್ನ ಮಗನ್ಗೆ ಒಂದು ದೊಡ್ಡ ಬಿಸ್ನೆಸ್ ಆರ್ಡರ್ ಬಂದಿದೆ. ಆದ್ರೆ ಅವಳು ಅದ್ರಲ್ಲಿ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದಾಳೆ. ಅದರಿಂದ ಏನೋ ಸಮಸ್ಯೆ ಇಲ್ವಾ? ಸಮಸ್ಯೆ ಇವ್ರ ಜೊತೆಲಿ ಕೆಲ್ಸ ಮಾಡೋದ್ರಿಂದ ಆಗಲ್ಲ. ಕೆಲ್ಸ ಮಾಡ್ತಾ ಮತ್ತೆ ಜೊತೆ ಆಗ್ಬಿಟ್ರೆ ಆಗ ಸಮಸ್ಯೆ ಆಗೋದು. ಇಲ್ಲ ಮೇಡಮ್, ನನ್ ಮಗ ತುಂಬಾ ಸ್ಟ್ರಿಕ್ಟ್. ಯಾರ ಮೋಸದ ಬೆಲೆಗೂ ಬೀಳಲ್ಲ ಅವನು. 2 ವರ್ಷ ಮೋಸ ಮಾಡಿದಾಳೆ, ಅವಳ ಬಲೆಗೆ ಬೀಳಲ್ಲ ಅಂತಿದ್ದೀರಾ? ಖಂಡಿತವಾಗ್ಲೂ ಇವ್ರಿಬ್ರು ಜೊತೆಲಿ ಕೆಲ್ಸ ಮಾಡಿದ್ರೆ ಹತ್ರಾಗೆ ಆಗ್ತಾರೆ. ಇಲ್ಲ ಮೇಡಮ್, ನಾನ್ ಬೇಕಾದ್ರೆ ಬ್ರಹ್ಮಚಾರಿ ಆಗೋಗ್ಬಿಡ್ತೀನಿ. ಮದುವೆ ಆದ್ಮೇಲೆ ಆಗೋದು ಅದು ಸನ್ಯಾಸತ್ವ, ಬ್ರಹ್ಮಚಾರ್ಯತ್ವ ಅನ್ನಲ್ಲ ಅದನ್ನ. ಹಾ, ಅದೇ. ಸರಿ, ನಿಮ್ ಮೇಲೆ ನಿಮಗೆ ಅಷ್ಟು ಕಾನ್ಫಿಡೆನ್ಸ್ ಇದ್ರೆ ಏನೂ ಸಮಸ್ಯೆ ಆಗಲ್ಲ. ಕ್ಯಾರಿ ಆನ್. ಸರಿ ಮೇಡಮ್, ಅದು ಡೈವರ್ಸು ವಾದ ಆಗ್ತಿದ್ಯಲ್ಲ, ಸಿಗುತ್ತೆ. ಹೋಗ್ ಬನ್ನಿ. ಸರಿ ಮೇಡಮ್. ಅನುಜ ನೋಡಿ. ಬಾಯ್ ಮೇಡಮ್. ಬಾಯ್ ಹಾಕ್ಲಿ. ಸರ್, ಏನ್ ಬೇಕು ಸರ್? ಬನ್ನಿ ಸರ್. ನೀನೇ ಬೇಕು? ನಾನಾ? ಏನ್ ಸಿಗತ್ತೆ ನಿಂಗೆ ಇಲ್ಲಿ ಸಂಬಳ? ಯಾಕೆ ಸರ್? ಕೇಳಿದಕ್ಕಷ್ಟು ಉತ್ತರ ಕೊಡಿದೆ. 15,000 ಸರ್. 20,000 ಕೊಡಿಸ್ತೀನಿ. ನನ್ನ ತಮ್ಮನ ಹೆಂಡತಿ ಹೋಟ್ಲಲ್ಲಿ ಬಂದ್ ಎಲ್ರು ಜಾಯ್ನ್ ಆಗ್ಬಿಡಿ, ಆಯ್ತಾ? ಯಾಕೆ ಸರ್?
ಕಷ್ಟಪಟ್ಟು ದುಡಿತೀರ ಕಂಡ್ರು. ಕೆಲ್ಸ ಹೋಟ್ಲು ಎರಡೂ ಇಲ್ದೇ ಇದ್ರೆ ಜೀವನ ಹೆಂಗೋ ನಡೆಯುತ್ತೆ? ಏನು ನಮ್ಮ ಹೋಟೆಲ್ ಎಂಪ್ಲಾಯೀಸ್ ಎಲ್ಲ ಕೊಂಡ್ಕೋಬೇಕು ಅಂತಿದ್ದೀರಾ? ಇಲ್ಲ, ಪ್ರಮೋಷನ್ ಕೊಡೋಣ ಅಂತ. ಯಾಕಂದ್ರೆ ಹೇಗೋ ಇನ್ಮೇಲೆ ಈ ಹೋಟ್ಲ್ ಇರಲ್ಲ. ವಾಟ್ ಯು ಮೀನ್? ಜೋಡಿ ಮೀನುಗಳ ಮಧ್ಯೆ ಮಸಳೆ ಬಂದಂಗ್ ಬಂದಿದೆ ಅಂತ ಅರ್ಥ. ಅಲ್ಲಮ್ಮ, ರವಿ ಮದ್ವೆ ಆಗಿದೆ ಅಂತ ಗೊತ್ತಾ ನಿನ್ಗೆ? ಎಸ್ ಐ ನೋ. ಗೊತ್ತಿದ್ದು ಅವ್ನ ಹಿಂದೆ ಬಿದ್ದಿದ್ಯಲ್ಲೇ ಇಂಗ್ಲಿಷ್ ರಾಣಿ. ಕನ್ನಡದಲ್ಲಿ ಮಾತಾಡು. ಇಲ್ಲ ಏನಿಲ್ಲ, ಎಲ್ಲ ನೀವ್ ಹೇಳ್ದಂಗೆ ಕೇಳ್ಬೇಕಾ? ಆ ಸ್ಥಿತಿ ತಂದ್ಕೊಂಡಿದ್ಯಾ? ಇಷ್ಟು ದಿನ ನಿಮ್ ವಿಷಯಕ್ಕೆ ನಾವು ಬಂದಿರ್ಲಿಲ್ಲ. ಯಾಕೆ ಗೊತ್ತು? ಈ ಸೂರ್ಯನ್ಗೆ ಎದುರು ನಿಂತ್ಕೊಳ್ಳೋರು ಎದುರಾಕೊಳ್ಳೋರು ಇಬ್ರು ನೆಮ್ಮದಿಯಾಗಿರಲ್ಲ. ಮರ್ಯಾದೆಯಾಗಿ ನಮ್ ರವಿಯಿಂದ ದೂರ ಇದ್. ದೂರಾನೇ ಇದೀನಲ್ಲ. ಮತ್ತೆ ಲವ್ ಮಾಡ್ತೀನಿ ಅಂತಿದ್ಯಲ್ಲಮ್ಮ? ಎಸ್, ಲವ್ ಮಾಡ್ತಿದ್ದೀನಿ. ಆದ್ರೆ ಅವನಿಗೇನು ಹತ್ರ ಆಗಿಲ್ವಲ್ಲ. ನನ್ ಮನ್ಸಲ್ಲಿರೋ ಭಾವನೆನ ಹೇಳ್ಕೊಂಡಿದೀನಿ ಅಷ್ಟೇ. ಅದ್ರಿಂದ ನನ್ ತಮ್ಮನ್ ಜೀವನ ಬಿರುಕ್ಬಿಟ್ಟಿದೆ. ಅವನು ಅವ್ನ ಹೆಂಡತಿ ದೂರ ಆಗ್ತಾ ಇದಾರೆ ಕಣಮ್ಮ. ಓ, ಹಾಗಾದ್ರೆ ನಾನ್ ಹತ್ರ ಆದ್ರೂ ಆಗ್ಬೋದಲ್ವಾ? ಮೆಂಟ್ಲು ಮುಂಚಮ್ಮ, ತಲೆಯಲ್ಲಿ ಬುದ್ಧಿ ಇದೆಯಾ ಅಥವಾ ಶಾವಿಗೆ ಬಾತು ರೈಸ್ ಬಾತು ಏನಾದ್ರು ತುಂಬಿಕೊಂಡಿದ್ಯಾ? ಸಿವಿಲ್ ಬಸ್ ಅಲ್ಲಿ ಸೀಟ್ ಮೇಲೆ ಬಟ್ಟೆ ಹಾಕಿದ್ರೆ ಸಾಕು, ಅದು ಅವ್ರದೇ ಜಾಗ ಅಂತ ಫಿಕ್ಸ್ ಆಗೋ ದೇಶ ಕಣಮ್ಮ ನಮ್ದು. ಆದ್ರೆ ಇವನು ತಾಳಿ ಕಟ್ಟಿ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡಿದ್ದಾನೆ. ಅದ್ರ ಮಧ್ಯ ಡಂಕನಕ ಡಿಸ್ಕಾ ಸ್ಪೈಸಿ ಚಿಲ್ಲಿ ಕುಸ್ಕಾ ಅನ್ನಂಗ್ ಬಂದ್ಬಿಟ್ಟಿದ್ಯಲ್ಲ. ನ್ಯಾಯನೇನಮ್ಮ ಇದು? ಅದೆಲ್ಲ ನನಗ್ ಗೊತ್ತಿಲ್ಲ ಸೂರ್ಯ. ನನಗ್ ರವಿ ಅಂದ್ರೆ ತುಂಬಾ ಇಷ್ಟ. ಶುಗರ್ ಪೇಷಂಟ್ಗೂ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಡಾಕ್ಟ್ರು ಸೂಜಿ ತುಟ್ಟು ಕೊಡಲ್ವಾ? ಕೆಲವು ಸಾರಿ ನಮ್ಗೆ ಇಷ್ಟ ಆಗಿರೋದನ್ನ ಬಿಟ್ರೇನೆ ಕಣಮ್ಮ ಜೀವನ ನಡೆಯೋದು. ನಾನ್ ರವಿನ್ ಬಿಡಲ್ಲ. ರವಿ ಜೀವನ ಹಾಳಾಗೋದಕ್ಕೆ ನಾನು ಬಿಡಲ್ಲ ಕಣಮ್ಮ. ಸೀರಿಯಸ್ ಆಗಿ ವಾರ್ನಿಂಗ್ ಕೊಡ್ತಾ ಇದೀನಿ. ನನ್ನ ತಮ್ಮ ರವಿಯಿಂದ ದೂರ ಇರು. ಇರಲ್ಲ ಅಂದ್ರೆ ನೀನು ನಿನ್ ಹೋಟ್ಲು ಎರಡೂ ಇರಲ್ಲ. ಏನ್ ಹೆದರ್ಸ್ತಾ ಇದೀರಾ? 100% ಹೆದರ್ಸ್ತಾನೆ ಇದೀನಿ. ನಾನ್ ಇಂಥ ವಿಷಯಕ್ಕೆಲ್ಲ ಹೆದ್ರೋಳೆ ಅಲ್ಲ. ನೀತು ನಮ್ ಸೂರ್ಯ ಹೆಣ್ಣು ಮಗು ಅಂತ ಸುಮ್ನೆ ಎದ್ದು ಬಿಡ್ತಾನೆ. ನಾನ್ ಸುಮ್ನೆ ಇರಲ್ಲ. ಇವತ್ತು ಹೋಟೆಲ್ಗೆ ಬೆಂಕಿ ಹಚ್ಬಿಡ್ತೀನಿ. ಅಷ್ಟು ಧೈರ್ಯನಾ? ನೋಡ್ತ್ಯಾ ಬರ ಸೂರ್ಯ. ಬರಲ್ ರಣವೀಳ್ಯ ಕೂಡ ಬಂದಿರೋರು ಕೂಡ ನಾವು. ರಣರಂಗಕ್ಕೆ ಇನ್ನೂ ಟೈಮ್ ಇದೆ. ಟೈಮ್ ಯಾಕೋ ಇವಾಗ್ಲೇ? ಬೇಡ ಅನ್ನಲ್ಲ. ಮೆಂಟ್ಲಮ್ಮ, ನೀತಿನೇ ಇಲ್ದೇ ಇರೋ ನೀತು. ನಿನ್ನ ಹೋಟ್ಲು ಉದ್ಧಾರ ಮಾಡ್ದೋನ್ ಜೀವನ ಹಾಳು ಮಾಡ್ದೋಳೆ. ವಾರ್ನಿಂಗ್ ಕೊಟ್ಟಾಗ್ಲೇ ಚೇಂಜ್ ಆಗ್ಬಿಡು, ಇಲ್ಲ ಹೇಳಿದ್ದನ್ನ ಮಾರ್ ತೋರ್ಸ್ಬೇಕಾಗತ್ತೆ. ಅಡಿಯ ಏನೋ ಈ ಮೆಂಟ್ಲು ಬಾರ ಹೇಳಿದ್ರು ಇವತ್ತೇ ಮಾಡ್ಬಿಡೋಣ. ಸುಮ್ನೆರ ಹೆದರ್ಸದ್ ಸರಿ ಕಣ, ಆದ್ರೆ ಇನ್ನೊಬ್ರು ಜೀವನ ಹಾಳು ಮಾಡೋ ಕೆಲ್ಸ ಕೈ ಹಾಕ್ಬಾರ್ದು. ಇವಳು ಇಷ್ಟಕ್ಕೆ ಸರಿ ಹೋದ್ರೆ ಬದಲಾದ್ರೆ ಸರಿ, ಇಲ್ಲ ಅಂತಂದ್ರೆ ಬೇರೆ ಏನಾದ್ರು ದಾರಿ ನೋಡೋಣ. ನಡಿಯೋ, ಏನೋ ಲುಕ್ ಮಾಡ್ತಾ ಇರಿ. ನಡಿಯ ಸುಮ್ನೆ ನೀನು. ನೋಡಿ, ಈ ಮಾಡಲ್ ಇನ್ನು SP ಸ್ಥಿತಿಯಿಂದ ಚೆಕ್ ಮಾಡಿ ನನಗೆ ಇಮಿಡಿಯೇಟ್ ಆಗಿ ಅಪ್ಡೇಟ್ ಮಾಡಿ. ಹಂಗೆ ಸಿಸ್ಟಮ್ ಅಲ್ಲಿ ಅಪ್ಡೇಟ್ ಮಾಡ್ಬಿಡಿ. ಓಕೆ ಸರ್. ಇದನ್ನು ಓಕೆ ತೊಳಿ. ಬಾಸ್. ಏನ್ರಿ ಬಾಸ್. ಏನ್ರಿ? ಹಾಯ್ ಮನೋಜ್, ಹೇಗಿದ್ದೀರಾ? ನೀನ್ ಮದುವೆ ಮಾಡ್ಕೊಂಡ್ಮೇಲೆ ಚೆನ್ನಾಗಿರಕ್ಕೆ ಸಾಧ್ಯ? ಏನ್ ಬಂದಿದ್ದು? ಕನೆಕ್ಟ್ ಮಾಡೋದಕ್ಕೆ. ಛಾಯಾ ಮೊದ್ಲು 15 ಮನೆಗೆ ಕೊಡ್ಬೇಕಾಗಿರೋ ಐಟಮ್ನ ಡೆಲಿವರಿ ಕೊಡಕ್ ಹೇಳಿದಾರೆ. ಅದನ್ನ ರೆಡಿ ಮಾಡ್ಕೊಳ್ಳಿ. ಬಾಸ್, ಇವಾಗ ಇವ್ರು ಹೇಳದ್ನ ಮಾಡ್ಬೋದಾ? ಯಾಕೆ ಅವ್ರನ್ನ ಹಾಕಿ ಹೇಳ್ತಿದ್ಯಾ? ಮುಂಚೆ ನೀವು ಬಾಸ್ ವೈಫು, ಆದ್ರೆ ಈಗ್ಲೂ ನಾನು ಅವ್ರ ವೈಫ್. ಡೈವರ್ಸ್ ತಗೋತೀವಿರಲ್ವಾ? ಇನ್ನು ಸಿಕ್ಕಿಲ್ಲ ಅಲ್ವಾ? ಅಷ್ಟೇ ಅಲ್ಲ, ಈ ಆರ್ಡರ್ ಅಲ್ಲಿ ನಾನು ಏನೇ ಹೇಳಿದ್ರು ನೀವ್ ಮಾಡ್ಬೇಕು. ಛಾಯಾ, ಮ್ಯಾಮ್, ನಾನೇನೋ ಇನ್ವಾಯ್ಸ್ ರೆಡಿ ಮಾಡ್ತೀನಿ, ಆದ್ರೆ ಫೈನಲ್ ಅಮೌಂಟ್ ನ ನೀವಿಬ್ರೆ ಡಿಸೈಡ್ ಮಾಡಿ. ಹೌದೌದೌದು, ಇಬ್ರೇ ಸೇರಿ ಫೈನಲ್ ಅಮೌಂಟ್ ನ ಡಿಸೈಡ್ ಮಾಡ್ಬೇಕು. ಫೈನಲ್ ಮಾಡ್ತೀನಿ. ಅದಕ್ಕೆ ಅಲ್ವಾ ಬಂದಿರೋದು. ಎಲ್ಲಿ ಆರ್ಡರ್ ಲಿಸ್ಟ್ ಕೊಡಿ ಛಾಯಾ. ಮನೋಜ್, ಇದೆಲ್ಲ ಕರೆಕ್ಟ್ ಆಗಿದೆ ಅಲ್ವಾ? ಸರಿಯಾಗಿ ನೋಡಿ ಚೆಕ್ ಮಾಡಿ ಮನೋಜ್. ಸರಿ ಇದೆ, ಎಲ್ಲ ಸರಿ ಇದೆ. ಹಾಗಾದ್ರೆ ಶುರು ಮಾಡ್ಬೋದಲ್ವಾ? ಏನ? ಅದೇ ಅಮೌಂಟ್ ನ ಫೈನಲ್ ಮಾಡ್ಬೇಕು ಅಂದಿದ್ವಲ್ಲ, ಅದು ತುಂಬಾ ಕೂಲ್ ಆಗಿದೆ ಅಲ್ವಾ ಮನೋಜ್? ಏನು? ಅದೇ ಎಸಿ ಕೂಲಿಂಗ್ ಬಗ್ಗೆ ಹೇಳ್ದೆ. 1 ಟನ್ ಅಲ್ಲಿ 7, 2 ಟನ್ ಅಲ್ಲಿ 13. ಕರೆಕ್ಟಾ? ಪೇಸ್ಟ್ ಕೂಲ್ ಆಗೇ ಇರ್ಬೋದು, ಆದ್ರೆ ನಮ್ ಬಾಸ್ ಮೈ ಮಾತ್ರ ಫುಲ್ ಹೀಟ್ ಹಾಕಿದ್. ನೆಕ್ಸ್ಟ್ ಪ್ರಾಡಕ್ಟ್ ಏನು ಮನೋಜ್? ದೂರ ನಿಂತ್ಕೊ ಮಾತಾಡ್ ನೀನು. ಯಾಕೆ ಯಾವಾಗ್ಲೂ ಹೀಗೆ ಅಲ್ವಾ ಮನೋಜ್ ನಿಮ್ ಜೊತೆ ಮಾತಾಡೋದು? ಅವತ್ ಬೇರೆ ಇವತ್ ಬೇರೆ. ನೀ ನನ್ನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋ. ನನ್ ಮನ್ಸಲ್ಲಿ ಏನೂ ಇಲ್ಲ, ನಿಮ್ ಮನ್ಸಲ್ಲಿ ಏನಾದ್ರೂ. ಈ ಆರ್ಡರ್ ವಿಷಯವಾಗಿ ಮಾತ್ರನೇ ನಾನ್ ಇನ್ನ ಶೋರೂಮ್ ಒಳಗಡೆ ಬಿಟ್ಟಿರೋದು. ಇದನ್ ಬಿಟ್ರೆ ನಮ್ಮಿಬ್ರು ನಡುವೆ ಏನಿಲ್ಲ. ಆಮೇಲೆ ನಮ್ಮ ಮಮ್ಮಿ ಗೊತ್ತಾದ್ರೆ ಗೊತ್ತಲ್ಲ. ನೀವ್ ನನ್ನ ಬಿಸ್ನೆಸ್ಗೋಸ್ಕರ ನೋಡ್ತಿದ್ದೀರಾ, ಆದ್ರೆ ನಾನ್ ನಿಮ್ಮನ್ನ ನನ್ನ ಮನೋಜ್ ಹಾಗೆ ನೋಡ್ತಾ ಇದ್ದೆ. ಅದಕ್ಕೆ ನಾನು ನನ್ನ ಮನೋಜ್ ಜೊತೆ ಯಾವಾಗ್ಲೂ ಹೇಗ್ ಮಾತಾಡ್ತೀನೋ ಇವಾಗ್ಲೂ ಹಾಗೆ ಮಾತಾಡ್ತಿರೋದು. ಒಟ್ಟೆ ನಾನೇನ್ ಇವಾಗ ನಿಮ್ ಮನೋಜ ಅಲ್ಲ. ಈಗಲ್ಲ, ನೀವ್ ಯಾವಾಗ್ಲೂ ನನ್ನ ಮನೋಜೆ. ಜೇನ್ ನೋಡಕ್ ಹೊಡ್ದು ಜೇನಿಂದ ದೂರ ಮಾಡ್ಬೋದು, ಆದ್ರೆ ಜೇನಲ್ಲಿರೋ ಸಿಹಿನ. ಚಿನ್ನು ಬ್ರೇಕ್ ಫೇಲ್ ಆದಂಗ್ ಕಾಣ್ತಿದೆ. ಒಳ್ಳೆ ಗೋಲಿ ಸೋಡಾ ಕಂಡಂಗ್ ಕಾಣ್ತಿದ್ದಾಳಲ್ಲ. ಯಾಕ್ ಮನೋಜ್ ಸ್ಟನ್ ಆಗ್ಬಿಟ್ಟಿದೀರಾ? ನಿಮ್ ಮನ್ಸಲ್ಲಿ ನಾನಿನ್ನೂ ಇದೀನಿ ಅಲ್ವಾ? ಲೊಟ್ಟೆ, ನೀನ್ ಯಾವಾಗ್ಲೂ ನನ್ ಮನ್ಸನ್ನ ಬಿಟ್ಟು ಹೊಟ್ಟೋಗ್ಬಿಟ್ಟೆ. ನನ್ಗೇನಿದ್ರು ಇವಾಗ ನನ್ ಬಿಸ್ನೆಸ್ ಮುಖ್ಯ ಅಷ್ಟೇ. ಎಲ್ಲಿ ಅದನ್ನ ನನ್ ಕಣ್ಣಲ್ಲಿ ಕಣ್ಣಿಟ್ ಹೇಳಿ. ಆಗಲ್ಲ, ನೀನ್ ಮೊದಲಿಂದ ಹೊಟ್ಟೋಗು. ಏನಿದ್ರು ಇನ್ ಮುಂದೆ ಚಾಯ್ ನಿನ್ನ ಹತ್ರ ಮಾತಾಡ್ತಾಳೆ. ಓಕೆ ಮನೋಜ್, ಆದ್ರೆ ನಿಮಗೊಂದಿನ ಅರ್ಥ ಆಗುತ್ತೆ. ನನ್ ಮನ್ಸ್ ಯಾವತ್ತೂ ಮನೋಜ್ 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 ಅಂತಾನೆ ಅಂತಿರುತ್ತೆ ಅಂತ. ಹಾಗೆ ನಿಮ್ ಮನ್ಸಲ್ಲೂ ರೋಹಿಣಿ ರೋಹಿಣಿ ಅನ್ನೋ ಕೂಗು ನನ್ ಕಿವಿ ಕೇಳ್ಸುತ್ತೆ. ಆ ದಿನ ತುಂಬಾ ದೂರ ಇಲ್ಲ. ಛಾಯಾ, ನಾನ್ ಹೊರಡ್ತಾ ಇದೀನಿ. ನೀವು ನಿಮ್ ಬಾಸ್ನ ಕೇಳಿ ಇನ್ವಾಯ್ಸ್ ನ ರೆಡಿ ಮಾಡಿ. ಓಕೆ? ಓಕೆ ಮೇಡಮ್. ನಾನು ಡೆಲಿವರಿ ಮಾಡಿದ್ದಿನ
ಇಲ್ಲಿಗ್ ಬರ್ತೀನಿ. ಮಿಸ್ಟರ್ ಸೀನಾ, ನಿಮ್ ಫ್ರೆಂಡ್ ನ ಚೆನ್ನಾಗ್ ನೋಡ್ಕೊಳ್ಳಿ. ನಿಮ್ ಬ್ರೋ ಫ್ರೆಂಡ್ ನ. ಅವ್ರು ಯಾವತ್ತಿದ್ರು ನನಗ್ ಸ್ವಂತ. ಸಾರಿ ಆಯ್ ಮನೆ. ಬಾಸ್ ಏನ್ ಬಾಸ್ ಸೈಟ್ ಹೊಡಿಯೋವಾಗ ನೋಡ್ತಾ ಇದ್ದೀರಾ? ಚಿನ್ನು ಇವತ್ತು ಒಂಥರ ಚೆನ್ನಾಗ್ ಕಾಣಿಸ್ತಾ ಇದಾರಲ್ವಾ? ಏನೋ ಚೇಂಜ್ ಆಗಿದೆ ಬ್ರೋ ಅವಳಲ್ಲಿ ಇವತ್ತು. ಓಹೋ ನಿಮ್ಗೆ ಹಾಗನ್ನಿಸ್ತಿದ್ಯಾ? ರೋಹಿಣಿ ಪಕ್ಕದಲ್ಲಿ ಬಂದ್ ನಿಂತ್ರೇನೆ ಮೈಯೆಲ್ಲ ಒಂಥರ ಆಗ್ತಾ ಇದೆ. ಈ ಆರ್ಡರ್ ಮುಗಿಯೋವರೆಗೂ ನಾನು ಅಧ್ಯಕ್ಷೆ ತಗೊಂಡು ಸ್ವಾಮೀಜಿ ಆಗ್ಬಿಡ್ಲಾ? ಆಗ ಮಾಡಿದ್ರೆ ನೀವು ಅವ್ರಿಗೆ ಎದುರದಂಗ ಆಗಲ್ವಾ? ಹಾಗಾದ್ರೆ ಹಾಗೆ ತಿಳ್ಕೊತಾರ? ಇಲ್ಲ ಹಾಗಾದ್ರೆ ನಾನು ಮಾಲಿನ್ಯ ಹಾಕ್ತೆ ಸ್ಟ್ರಾಂಗ್ ಆಗಿದ್ದು ಹಾಗೆ ತೋರಿಸ್ತೀನಿ. ಏ ಶಾಂತಿ, ಏನಾಯ್ತೆ ಕೋರ್ಟ್ ವಿಷಯ? ಅದ್ ಏನೋಪ ಅಲ್ಲ, ಹಾದಿಯಲ್ಲಿ ಬೀದಿಯಲ್ಲಿ ಹೋಗೋರ್ಗೆಲ್ಲ ಆಗೋ ಈಗೋ ಅನ್ನಷ್ಟಲ್ಲೆಲ್ಲ ಡೈವರ್ಸ್ ಸಿಗ್ಬಿಡುತ್ತೆ. ಆದ್ರೆ ಇವನಿಗ್ ಮಾತ್ರ ಸಿಗ್ತಾ ಇಲ್ಲ. ಅದೇನ್ ರಾವ್ ಬಡ್ಕೊಂಡಿದ್ಯ ಇವನಿಗೆ. ಆ ಕಪಿ ತೊಲಗ್ತಾನೇ ಇಲ್ಲ ಇವನನ್ ಬಿಟ್ಟು. ಮೈ ಗಂಟಿದ್ ಕೊಳೆನ ಸ್ನಾನ ಮಾಡಿ ತೊಳ್ಕೊಬಹುದು, ಆದ್ರೆ ರುಣಕ್ ಗಂಟಿದ್ ಕೊಳೆನ ಅಷ್ಟ್ ಸುಲಭವಾಗಿ ತೊಳ್ಕೊಳಕಾಗತ್ತೆ. ಅದೇನ್ ಮಾಡುತ್ತೋ ಇನ್ನು. ಅವ್ಳ ಕೈ ಏನು ಮಾಡ್ಕೊಳಕ್ ಆಗಲ್ಲ ಬಿಡ್ರಿ. ಅಗ್ನಿಶೇಷಂ ತೃಣಾಹ ಶೇಷಂ ಶತ್ರುಶೇಷಂ ತಥೈವ ಚ ಪುನಃ ಪುನಃ ಪ್ರವರ್ಧೇತ ತಸ್ಮಾತ್ ಶೇಷಂ ನಖಾರಯೇತ್. ನೋಡು ಶಾಂತಿ, ಬೆಂಕಿ ಸಣ್ಣ ಕಿಡಿತಾನೆ ಅಂತ ಗುಡಿಸ್ತಲ್ ಕೂತ್ಕೊಂಡು ಸುಮ್ನೆ ಕೂತ್ಕೊಂಡ್ಬಿಟ್ರೆ ಆ ಸಣ್ಣ ಕಿಡಿ ಬೆಂಕಿಯಾಗಿ ಗುಡಿಸ್ತಲ್ನೇ ಸುಟ್ಟು ಬೂದಿ ಮಾಡ್ಬಿಡುತ್ತೆ. ಶತ್ರುಗಳು ಹಾಗೇನೆ, ಏನ್ ಮಾಡ್ಕೊಳಕಾಗತ್ತೆ ಅಂತ ಅಂದ್ಕೋ ಅಷ್ಟರಲ್ಲಿ ಏನ್ ಬೇಕಾದ್ರೂ ಮಾಡ್ಬಿಡುತ್ತೆ. ಬೆಂಕಿ, ಸಾಲ, ಶತ್ರುತ್ವ ಸ್ವಲ್ಪನೂ ಇರಬಾರ್ದು. ಆದಷ್ಟು ಬೇಗ ತೀರಿಸ್ಬಿಡ್ಬೇಕು. ರಾಮಕೃಷ್ಣ ಅನ್ನೋ ಹೆಸರು ಕೇಳಿ ನಾನು ರಾಮನು ಕೃಷ್ಣನು ಒಟ್ಟಿಗೆ ಬಂದು ನಮಗ್ ಸಹಾಯ ಮಾಡ್ಬಿಡ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ಅಮ್ಮ ಹೆಂಗ್ ಸ್ವಾಮಿ ನಾವು ಅಂದು ಕೋರ್ಟ್ ಟೈಮೇ ಮುಗಿಸ್ಬಿಟ್ ನಮ್ ಕರ್ಮ ನೋಡ್. ಯಾರ್ ಬೆನ್ನಿಗ್ ಸೊಳ್ಳೆ ಕಚ್ಚಿದ್ರು ನಾವೇ ಆಗದ್ ಮಾತ್ರ ನಮ್ಗೆ ಅನ್ನೋ ತರ ಆಗಿತ್ತು. ಅಯ್ಯೋ ಮಮ್ಮಿ, ಹಾಗಾದ್ರೆ ಅವಳು ನನ್ನ ಬಿಡಲ್ವಾ ಮಮ್ಮಿ? ಅವಳು ಬಿಡ್ತಾಳೆ ಇಲ್ವೋ, ಆದ್ರೆ ನೀನೇನಾದ್ರೂ ಅವಳನ್ನ ಹಿಡ್ಕೊಂಡ್ಯೋ ಮನೋಜ, ಆಮೇಲೆ ನಿಜ ನೀನ್ ಚಾರ್ಜಿಂಗ್ ಕೇಬಲ್ ತಗೊಂಡು ಚಾರ್ಜ್ ಮಾಡ್ಬಿಡ್ತೀನಿ. ಒಳಪ್ನೆ ಏನೋ ಮಾಡಿದ್ಯಾ ನೀನು? ಏನ್ ಮಾಡ್ ಬಂದಿದ್ಯೋ? ಯಾಕಪ್ನೆ ಏನೋ ಇದು? ಅದೇನ್ ವಿಷಯ ಅಂತ ಹೇಳು ರವಿ. ಯಾಕೆ ಹೀಗೆ ಒಕ್ರಾಗಿ ನಡ್ಕೋತಾ ಇದ್ಯಾ? ಇವ್ನ್ ಹೋಗಿ ನೀತು ಹೊಡೆದಿದ್ದಾನಪ್ಪ, ಕಾಲ್ ಮುರಿದೋಗಿದೆ. ಅಷ್ಟೇ ಅಲ್ಲ, ನಮ್ ಹೋಟೆಲ್ಗೆ ಬೆಂಕಿ ಹಚ್ಚಿದಾನೆ. ಥ್ಯಾಂಕ್ಸ್ ಸೂರ್ಯ, ನೀ ನನ್ ಒಳ್ಳೇದ್ ಮಾಡಕ್ ಹೋಗಿ ಲೈಫೇ ಹಾಳಾಗೋಗ್ ಮಾಡ್ಬಿಟ್ಟೆ.